ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಿದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಸಕಲರು ಶಿವಧ್ಯಾನ ಮಾಡಿದರೆ ಜನರಿಗೆ ಭಯವೆಲ್ಲಿಯದು. ಎಲ್ಲರೂ ಹೀಗೆ ಮಾಡಿದರೆ ಈ ಭೂಲೋಕ ಶಿವನ ಕೈಲಾಸವಾಗಿ ಮಾರ್ಪಡುತ್ತದೆ. ಕಚ್ಚಿ ಕೈಬಾಯಿಗಳು ಪರಿಶುದ್ಧವಾಗಿದ್ದರೆ ಅಂಥವನು ಲೋಕದಲ್ಲಿ ನಿಶ್ಚಿಂತನಾಗಿ ಬದುಕುವನು. ವಾಯುವಿನ ಆಗಮನ ನಿರ್ಗಮನಗಳ ಜ್ಞಾನವುಳ್ಳವನಿಗೆ ಶಿವನನ್ನೇ ಹೋಲಿಸಲಿಕ್ಕೆ ಬರುವುದು. ಅವನು ಪ್ರಪಂಚ ಸಾಗರದಿಂದ ದೂರ ಸರಿಯುವನು. ಅವನಿಗಾಗುವ ಆನಂದದಿಂದ ಅವನು ಶಿವನೇ ಆಗುವನು. ಚಿನ್ನದ ಬಳೆಯಾಗಬೇಕಾದರೆ ಮೊದಲು ಚಿನ್ನ ಬೇಕು, ಆದರೆ ಅದು ಕ್ಷಣಿಕ, ಏಕೆಂದರೆ ಅದನ್ನು ಕರಗಿಸಬಹುದು. ಪರಮಾತ್ಮನಿಂದ ಸೃಷ್ಟಿಯಾದ ಜಗತ್ತು ಪರಮಾತ್ಮನಲ್ಲಿಯೇ ಲೀನವಾಗುವುದು ಎಂದರಿಯದ ಮಾನವ ಅಜ್ಞಾನಿ, ನಾಯಿ ಅಲೆದಂತೆ. ಕಲ್ಲಿನಲ್ಲಿಯೂ ಮರದಲ್ಲಿಯೂ ಮುಳ್ಳಿನ ತುದಿ ಕೊನೆಯಲ್ಲಿಯೂ ಶಿವ ಇರುವನು. ಎಲ್ಲೆಡೆ ಇರುವನೆಂಬ ಮಾತು ಸುಳ್ಳೆನ್ನಬೇಡ. ಪರಮಾತ್ಮ ಎಲ್ಲೆಲ್ಲಿಯೂ ಇರುವನು. ನಾನು ನೀನೆಂಬ ಭೇದವೇಕೆ? ಅದೇನು ಬ್ರಹ್ಮನಿಗೆ ಇಲ್ಲ. ತಾನೇ ತಾನಾಗಿರುವವನು ಬ್ರಹ್ಮ. ಆತನ ಸ್ಥಾನವೆಲ್ಲಿರುವುದೋ ಅಲ್ಲಿಯೇ ಇರುವುದು. ಮಾಯೆ ಎಂಬುದೇ ಇಲ್ಲ. ಅದೆಲ್ಲಿಂದ ಬಂತು, ಎಲ್ಲಿರುವುದು? ಇವುಗಳನ್ನು ವಿಚಾರಿಸಿದರೆ ಅದರ ಸ್ಥಾನವೇನೆಂಬುದು ತಿಳಿಯುವುದು. ಉಂಡ ಊಟ ಮುಂದೆಯೂ ಉಳಿಯುವುದಿಲ್ಲ. ಸ್ಥಿರ ಅಸ್ಥಿರಗಳ ಮಹಿಮೆಯನ್ನು ತಿಳಿದಾತ ನಿಜವಾದ ಜ್ಞಾನಿ. ಕುಂಬಾರನ ತಿರುಗಾಣಿಯಲ್ಲಿ ಸೃಷ್ಟಿಯಾಗಿ ಆವಿಯಲ್ಲಿ ಬೆಂದು ಹೊರಬಂದ ಮೇಲೆ ಒಡೆದು ಪುಡಿಯಾಗುವಂತೆ ಪುರುಷ ಸ್ತ್ರೀ ದೇಹ ಸಂಯೋಗದಿಂದುಂಟಾದ ದೇಹ ಎಷ್ಟೇ ಸುಂದರವಾಗಿದ್ದರೂ ಕಡೆಗೆ ಅಂಚಿನಂತೆ ಒಡೆದು ಪತನ ಹೊಂದುವುದು. ಕುಂಬಾರನು ಮಣ್ಣಿನಿಂದ ಮಾಡಿದ ಗಡಿಗೆ ಅದು ಮತ್ತೆ ತಿರುಗಿ ಮಣ್ಣಾಗದು. ಅಂತೆಯೇ ಶಿವನಲ್ಲಿ ಬೆರೆತವನು ಮತ್ತೆ ಸಂಸಾರದಲ್ಲಿ ಸುಳಿಯಲಾರನು. ತನಗೆ ಬೇಡವಾದುದನ್ನು ಭೋಜನಕ್ಕೆ ಹಾಕಿದರೂ ಊಟ ಮಾಡುವವನು ಎಲ್ಲ ಪ್ರಕಾರದ ಜನರಲ್ಲಿಯೂ ಸೇರುವುದಿಲ್ಲ. ಎಂಚು ರತ್ನವೆಲ್ಲ ಒಂದೇ ಎಂದು ಭಾವಿಸುವ ಯೋಗಿಗೆ ಮಾಯೆ ಏನು ಮಾಡಲಾರದು. ಸತ್ಯವೆಂಬುದು ಅತಿ ದೂರದಲ್ಲಿರುವುದಿಲ್ಲ. ಅದು ನಿನ್ನ ಮನೆಯ ಹಿತ್ತಲಿನಲ್ಲಿರುವುದು. ಅದನ್ನು ಹುಡುಕುತ್ತ ಬೇರೆಡೆ ಅಲೆಯಬೇಡ. Thank you for watching friends. Please subscribe my channel.